ಅಂದ್ರೆ ನಮ್ಮಲ್ಲಿ ಒಡಕಾದ್ರೆ ನಾವು ಏನಪ್ಪ ಅಂದ್ರೆ ವೀಕ್ ಆಗ್ತೀವಿ, ನಮ್ಮ ಆಡಳಿತ ವೀಕ್ ಆಗ್ತದೆ. ಅಥವಾ ನಮ್ಮ ಒಂದು ಸಂಘಟನೆ ಇದ್ದರೆ ನಾವು ಏನಾದರೂ ಹೇಳ್ಬೋದು ಅನ್ನೋಂಥ ಮನೋವೃತ್ತಿ ಇವತ್ತು ನಮ್ಮಲ್ಲಿ ಬಂದಿದ್ದರಿಂದಾಗೆ ಎಲ್ಲ ಸಂಘಟನೆಗಳು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ನಿಮಗೆ ಹೇಳಬೇಕಾದ ವಿಷಯ ಏನಪ್ಪ ಅಂತಂದ್ರೆ ಬೈಕ್ ರ್ಯಾಲಿ ಮಾಡಿದ್ದು ಇದು ಸಹಿತ ಭಾಳಷ್ಟು ಬೆಳಗಾವಿಯಲ್ಲೇ ಎಲ್ಲರನ್ನೂ ಆಕರ್ಷಣೆ ಮಾಡೋ ಜೊತೆಗೆ ಬಸವಣ್ಣವ್ರ ವಿಚಾರಗಳನ್ನು ಮುಟ್ಟಿಸುವಲ್ಲೇ ಯಾವುದೇ ರೂಪದಲ್ಲಿ ಮುಟ್ಟಬೇಕಾಗ್ಯದ. ಸಮಾಜದಲ್ಲೇ ಸಮಾನತೆ ಭಾವ ಬರಬೇಕಾಗ್ಯದ. ನಾನು ಬೇರೆ ನೀನು ಬೇರೆ ಅನ್ನುವಂಥದ್ದಲ್ಲ. ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳುವಂಥ ಮಾತಿನಲ್ಲ ಇಡೀ ಸಮುದಾಯವನ್ನು ಒಕ್ಕಟ್ಟು ಮಾಡುವಂಥದ್ದು. ಇವತ್ತು ಯಾವುದೋ ಒಂದು ಸಣ್ಣ ವಿಷಯಕ್ಕಾಗಿ ನಮ್ಮ ಗುರುಗಳ ಶ್ರೇಷ್ಠ, ನಿಮ್ಮ ಗುರುಗಳ ಶ್ರೇಷ್ಠ, ನಮ್ಮ ಧರ್ಮ ಶ್ರೇಷ್ಠ, ನಿಮ್ಮದು ಕನಿಷ್ಠ, ಇಂಥ ಪ್ರಸಂಗದಲ್ಲಿ ಬಸವಣ್ಣವರ ವಿಚಾರಗಳು ಎಲ್ಲರಿಗೂ ಬೇಕಾಗುವಂಥದ್ದಷ್ಟಲ್ಲ. ನಾವು ಬದುಕಿ ಬಾಳೋದಕ್ಕೆ ಅನಿವಾರ್ಯವಾದ ದಾರಿದೀಪಗಳು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಇಂಥ ಪ್ರಸಂಗದಲ್ಲೇ ಈ ಬೈಕ್ ರ್ಯಾಲಿ ಮಾಡಿ ಇಡೀ ಬೆಳಗಾವಿಯಲ್ಲಿ ಜಾಗೃತಿ ಮಾಡುವಂಥದ್ದು. ಆ ಬೈಕ್ ರ್ಯಾಲಿಗೆ ಸಾಕಷ್ಟು ಜನ ಕೂಡಿದ್ರು ಅಂತೇಳಿ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಬೈಕ್ ರ್ಯಾಲಿ RPD ಸರ್ಕಲ್, ಬಿಗ್ ಬಜಾರ್, ಆನಗೋಳ ಮುಖ್ಯ ರಸ್ತೆ, ವಡಗಾಂವ್ ಮುಖ್ಯ ರಸ್ತೆ, ನಾಥ್ ಪೈ ಸರ್ಕಲ್, ಶಹಾಪುರ್, ಖಡೆ ಬಾಜಾರ್, ಶಿವಾಜಿ ಗಾರ್ಡನ್, ಕಪಿಲೇಶ್ವರ ಮಾರ್ಗ, ರಾಮದೇವ್ ಗಲ್ಲಿ, ಸಮಾದೇವ್ ಗಲ್ಲಿ, ಕಾಲೇಜ್ ರಸ್ತೆ, ಚೆನ್ನಮ್ಮ ವೃತ್ತ, RN ಶೆಟ್ಟಿ, ನಾಗಮೂರು ಮಠ, ಲಿಂಗಾಯತ್ ಭವನ, ಶ್ರೀನಗರ ಉದ್ಯಾನ, ಮಾಂತೇಶ್ ನಗರ, ಹರ್ಷ ಹೋಟೆಲ್ ಮೂಲಕ ರಾಮತೀರ್ಥ ನಗರದಲ್ಲಿ ಕೊನೆಗೊಳಿಸಿದರು. ಬೈಕರಲ್ಲಿ ಈ ರೀತಿ ನಡೆದರೆ ಈ ಒಂದು ಆಹ್ವಾನವನ್ನು ಇವರ ಮತವನ್ನು ಪೂಜಿಸುವಂಥ ಸಂದರ್ಭದಲ್ಲೂ ಸಹಿತ ಅಲ್ಲಿ ಅನೇಕ ಹಿರಿಯರು ಪೂಜೆ ಮಾಡ್ತಾರೆ. ಅದರಲ್ಲಿ ಮೇಯರ್ ಮಂಗೇಶ್ ಪವಾರ್ ಅವರು, ಉಪಮೇಯರ್ ವಾಣಿ ಜೋಶಿ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ವಿದ್ಯಾವತಿ ಭಜಂತ್ರಿ ಅವರು, ಇವರೆಲ್ಲರೂ ಕೂಡ್ಕೊಂಡು ಪೂಜೆ ಮಾಡಿ ರಥವನ್ನು ಆಹ್ವಾನ ಮಾಡ್ತಾರೆ. ನಿಜವಾಗಿ ಇದೊಂದು ಈ ಸಂಡೇ ದಿನದಂದು ಇಡೀ ಬೆಳಗಾವಿ ತುಂಬ ಒಂದು ಸಂಭ್ರಮದ ವಾತಾವರಣ ಮೂಡಿಸಿತ್ತು. ಜೊತೆಗೆ ಬಸವಣ್ಣವರ ನಿಜ ರೂಪವನ್ನು ಅವ್ರಿಗೇನು ಅನ್ನೋದನ್ನು, ಯಾಕೆಂದರೆ ಕೇವಲ ದೇವರು ಅಂದರೆ ನಾವು ದೊಡ್ಡದು ಮಾಡೋಕ್ಕಿಂತಲೂ ದೇವ್ರು ಹೆಂಗಾದ್ರು ಅವರು ಗಾಂಧೀಜಿಯವರು ಸಹಿತ ನಾವು ದೇವ್ರು ಅನ್ನಬೇಕಾಗಿದೆ. ಏನು ದೇವರು ಅಂದರೆ ಏನು? ಒಳ್ಳೆಯದನ್ನು ಸಮಾಜಕ್ಕೆ ಮಾಡಿದವರು ದೇವರು, ಕೆಟ್ಟದ್ದನ್ನು ಮಾಡಿದವರು ದೆವ್ವ ಅನ್ನೋದು ಸರಳ ಸಿದ್ಧಾಂತ. ಅದೇ ಕಾಲಕ್ಕೆ ಸುಧಾ ಬಸವಣ್ಣವ್ರು ಹೇಳ್ತಾರೆ, ಇಲ್ಲೇ ನರಕದಪ್ಪ, ಇಲ್ಲೇ ಸ್ವರ್ಗದ, ಅದಕ್ಕೆ ಮತ್ತೆಲ್ಲೇ ಹೋಗಬೇಕಾಗಿಲ್ಲ, ಎಲ್ಲವೋ ಎಂದರೆ ನರಕ, ಅಯ್ಯ ಅಂದರೆ ಸ್ವರ್ಗ ಅನ್ನೋಂಥ ಮಾತುಗಳನ್ನು ನೆನಪಿಸ್ಕೊಂಡಾಗ ಬಸವಣ್ಣ